ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ DNAಯಲ್ಲಿ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ. ನಾಳೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ವೇದಿಕೆ ಸಿದ್ಧವಾಗಿದೆ. ಯಾವ ಕಾರಣಕ್ಕೆ? ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ, ಶಾಶ್ವತ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಮಾತುಕತೆಗೆ ಇಸ್ಲಾಮಾಬಾದ್ ಸಿದ್ಧವಾಗಿದ್ರೆ ಅಮೆರಿಕದ ನಿಯೋಗ ಹೋಗಿದೆ. ಆದರೆ ಇರಾನ್ನವರು ಮಾತ್ರ ನಾವು ಬರೋದಿಲ್ಲ, ಅಮೆರಿಕದ ಜೊತೆಗೆ ನಾವು ಮಾತುಕತೆಯನ್ನು ನಡೆಸಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಸಂಧಾನ ಆಗುತ್ತಾ? ಅಮೆರಿಕ ಏನು ಹೇಳಿತು? ಟ್ರಂಪ್ ಅವರ ಮಾತೇನಾಗಿತ್ತು? ಮೊದಲ ಸುದ್ದಿ. ಇನ್ನು ಜಿ ಕನ್ನಡ ನ್ಯೂಸ್ DNAಯಲ್ಲಿ ಎರಡನೆಯ ಸುದ್ದಿ, ಯಾವ ಪಾಕಿಸ್ತಾನ ಇದೀಗ ಕದನ ವಿರಾಮಕ್ಕೆ ಶಾಂತಿ ಸ್ಥಾಪನೆಗೆ ಪ್ರಯತ್ನವನ್ನ ಪಡ್ತಿದೆಯೋ ಅದೇ ಪಾಕಿಸ್ತಾನದ ಮುನೀರ್ ಡಬಲ್ ಗೇಮ್ ಆಡ್ತಿದಾರಾ ಅನ್ನುವಂಥದ್ದೊಂದು ಪ್ರಶ್ನೆ. ಹೀಗಾಗಿ ಅಮೆರಿಕಾದ ಒಂದು ಸಂಸ್ಥೆ ಪಾಕಿಸ್ತಾನವನ್ನು ನಂಬೋದು ಬೇಡ ಅಂತ ಟ್ರಂಪ್ ಅವ್ರಿಗೆ ಹೇಳಿದೆ. ಯಾವ ಕಾರಣಕ್ಕಾಗಿ, ಏನಾಯಿತು, ಅದರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಅಜಿತ್ ದೋವಲ್ ಸೌದಿ ಅರೇಬಿಯಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಜಿತ್ ದೋವಲ್ ಅವರ ಸೌದಿ ಅರೇಬಿಯಾದ ಭೇಟಿಯ ರಹಸ್ಯ ಏನು, ಯಾವೆಲ್ಲ ಕಾರಣಗಳು, ಏನೆಲ್ಲ ಬೆಳವಣಿಗೆ ಆಯಿತು ಸೌದಿ ಅರೇಬಿಯಾದಲ್ಲಿ, ಎಲ್ಲ ಸುದ್ದಿಗಳನ್ನು ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇರಾನ್ ಅಮೆರಿಕ ನಡುವೆ ಸಂಧಾನ ಆಗುತ್ತಾ, ಯುದ್ಧ ಮುಂದುವರಿಯುತ್ತಾ? ಫೆಬ್ರವರಿ 28ಕ್ಕೆ ಶುರುವಾದಂಥ ಯುದ್ಧ ಕಳೆದ 13 ದಿನಗಳ ಹಿಂದೆ ಕದನ ವಿರಾಮ ಜಾರಿಯಾದಾಗ ಇಡೀ ಜಗತ್ತು ನಿಟ್ಟುಸಿರನ್ನು ಬಿಟ್ಟಿತ್ತು. ಅಬ್ಬಾ, ಕೊನೆಗೂ ಯುದ್ಧ ಕೊನೆಗಾಣ್ತಾ ಇದೆ, ಕದನ ವಿರಾಮ ಜಾರಿ ಆಗ್ತಾ ಇದೆ ಅಂತ. ಆದರೆ ನಾಳೆ ಏನಾಗಬಹುದು ಎನ್ನುವಂಥ ಆತಂಕ, ಭಯದ ಭೀತಿ ಕೇವಲ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತ್ರವಲ್ಲ, ಜಗತ್ತಿನ ವಿವಿಧ ದೇಶಗಳಲ್ಲಿ ಶುರುವಾಗಿದೆ. ಇವೆಲ್ಲದರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾತುಕತೆಗೆ ಬರದೆ ಹೋದರೆ ಇರಾನ್ನ ಮೂಲ ಸೌಕರ್ಯಗಳು, ವಿದ್ಯುತ್ ಸ್ಥಾವರಗಳು, ಅದಾದ ನಂತರ ಇರಾನನ್ನೇ ಸಂಪೂರ್ಣವಾಗಿ 4 ಗಂಟೆಗಳಲ್ಲಿ ನಾಶ ಮಾಡಿಬಿಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಎಲ್ಲ ಹೆದರಿಕೆಗಳು, ಎಲ್ಲ ಬೆದರಿಕೆಗಳಿಗೆ ಜಗ್ಗದಂಥ ಇರಾನ್ ಮಾತ್ರ ಕಡ್ಡಿ ಮುರಿದಂಗೆ ಹೇಳಿದೆ, ನಾವು ಯಾವುದೇ ಕಾರಣಕ್ಕೂ ಅಮೆರಿಕದ ಜೊತೆಗಿನ ಮಾತುಕತೆಗೆ ನಾವು ಬರೋದಿಲ್ಲ ಅಂತ. ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಅನೇಕ ಬೆದರಿಕೆಗಳನ್ನು ಇರಾನ್ ಮೇಲೆ ಹಾಕಿದಾಗಲೂ ಕೂಡ ಯಾವುದೇ ಬೆದರಿಕೆಗೆ ಇರಾನ್ ಬಗ್ಲಿಲ್ಲ, ಪ್ರತಿರೋಧವನ್ನು ತೋರಿಸ್ಕೊಳ್ತಾ ಬಂತು. ನಾನು ಕೂಡ ಈ ಸಮರದಲ್ಲಿ ಹೋರಾಡುವ ಶಕ್ತಿಯನ್ನು ಇಟ್ಕೊಂಡಿದ್ದೀನಿ ಎನ್ನುವಂಥ ಸಂದೇಶವನ್ನು ಅಮೆರಿಕ ಕೊಡ್ತು. ಆದರೆ ಈಗ ಶುರುವಾಗಿರುವಂತಹ ಪ್ರಶ್ನೆ, ಇರಾನ್ ಜಗ್ಗಲ್ಲ, ಅಮೆರಿಕ ಬಿಡಲ್ಲ, ಹಾಗಾದರೆ ಯುದ್ಧ ನಿಲ್ಲಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ನಾ ಕೊಡೆ ನೀ ಬಿಡೆ ಅನ್ನುವಂಥದ್ದಿದೆ. ಯಾಕೆ ಹಿಂಗಾಯಿತು? ಇಸ್ರೇಲ್ ಮತ್ತು ಅಮೆರಿಕಾಗೆ ದಾಳಿ ಮಾಡ್ತಾ ಇದೆಯಲ್ಲ, ಈ ದಾಳಿಗೆ ಪ್ರತಿರೋಧವನ್ನು ತೋರದೇ ಇದ್ದರೆ ಇರಾನ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗ್ಬಿಡುತ್ತೆ. ಹೆಂಗೆ ಧಕ್ಕೆ ಆಗುತ್ತೆ? ಇಸ್ರೇಲ್ ಇರಾನ್ನ ಅಸ್ತಿತ್ವವನ್ನು ಪ್ರಶ್ನೆ ಮಾಡುತ್ತೆ, ಅಮೆರಿಕಾಗೂ ಕೂಡ ಇರಾನ್ ಭೂಪಟದಲ್ಲಿ ಇರಬಾರದು ಅನ್ನೋದಿದೆ. ಮಧ್ಯಪ್ರಾಚ್ಯದ ಉಳಿದ ದೇಶಗಳು ಸ್ನೇಹಮಯಿ ರಾಷ್ಟ್ರಗಳಾದಾಗಲೂ ಕೂಡ ಇರಾನ್ ವಿರೋಧಿ ದೇಶ ಆಗಿದೆ 1979ರ ನಂತರ. ಹೀಗಾಗಿ ಪ್ರತಿರೋಧವನ್ನು ತೋರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರತಿಬಂಧಕದ ದಾಳಿಯ ಮೇಲೆ ನಿಂತಿದೆ. ಏನು ಪ್ರತಿಬಂಧಕ ಅಂತ ಹೇಳಿದರೆ, ನನ್ನ ಮೇಲೆ ದಾಳಿ ಆದಾಗ ನಾನು ಅದನ್ನು ಸಹಿಸದೆ ನಾನು ಪ್ರತಿರೋಧವಾಗಿ ದಾಳಿ ಮಾಡ್ತೀನಿ ಎನ್ನುವಂಥ ನಿಯಮದ ಅಡಿಯಲ್ಲಿ ಇರಾನ್ ಕೆಲಸ ಮಾಡ್ತಾ ಇರೋದು. ಎರಡನೇ ಪಾಯಿಂಟ್ ಆಗಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಹಮಾಸ್, ಹೆಜ್ಬುಲ್ಲಾ ಮತ್ತು ಹೌತಿ ಬಂಡುಕೋರರು ಇವರೆಲ್ಲರೂ ಕೂಡ ಇರಾನ್ನ ಸಪೋರ್ಟ್ಗಿದ್ದಾರೆ, ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇರಾನ್ ಮೇಲೆ ದಾಳಿ ಮಾಡಿದಾಗ ಇರಾನ್ ಪ್ರತಿರೋಧವನ್ನು ತೋರದೆ ಕೇವಲ ಶರಣಾಗತಿ ಆಗಿಬಿಟ್ರೆ ಈ ಹೆಜ್ಬುಲ್ಲಾ, ಹೌತಿ, ಹಮಾಸ್ ಇವರ್ಯಾರು ಇರಾನನ್ನು ನಂಬಿದಾರೋ ಅವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡು ಬಿಡ್ತಾರೆ. ಇದು ಎರಡನೇ ಕಾರಣ. ಮೂರನೇದು, ಆರ್ಥಿಕವಾಗಿ ಯಾವ ಪರಿಪ್ರಮಾಣದಲ್ಲಿ ಜರ್ಜರಿತವಾಗಿದೆ. $150 ಮಿಲಿಯನ್ ಇನ್ಕಮ್ ಬರುತ್ತೆ. ಯಾವುದ್ರ ಮುಖಾಂತರ? ತೈಲದ ಮುಖಾಂತರ.
ಈ ಆದಾಯವನ್ನ ಒಂದು ವೇಳೆ ಯುದ್ಧದಲ್ಲಿ ಈ ರೀತಿಯಾಗಿ ಶರಣಾಗತಿ ಆಗಿಬಿಟ್ರೆ ಈ ಆದಾಯವನ್ನ ಕಳೆದುಕೊಳ್ಳಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಗೆ ಹೋಗುತ್ತೆ. ಇರಾನ್ನ ಸರ್ಕಾರಿ ಬಜೆಟ್ನ 45% ಹಣ ಏನಿದೆಯಲ್ಲ ಅದೆಲ್ಲವೂ ಕೂಡ ತೈಲ ಮಾರಾಟದಿಂದ ಬರುತ್ತೆ. ಈ ಕಾರಣಕ್ಕಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದಾಗಲೂ ಕೂಡ ಅನೇಕ ಸರ್ವೋಚ್ಚ ನಾಯಕರನ್ನ ಕಳೆದುಕೊಂಡ ನಂತರವೂ ಕೂಡ ಪ್ರತಿರೋಧವನ್ನು ತೋರಿಸಿ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದದ್ದು. ಮತ್ತೊಂದು ಕಡೆ ಇಸ್ರೇಲ್ ಇರಾನ್ನ ಅಣ್ವಸ್ತ್ರವನ್ನು ಹೊಂದುವುದನ್ನು ಪ್ರಶ್ನೆ ಮಾಡುತ್ತೆ. ಇಸ್ರೇಲ್ನದ್ದು ಒಂದು ನೀತಿ ಇದೆ. ಏನು ನೀತಿ? ಬೆಗಿನ್ ಡಾಕ್ಟ್ರಿನ್ ಅಂತ ಕರೀತಾರೆ ಅದನ್ನು. ಏನಿದು ಬೆಗಿನ್ ಡಾಕ್ಟ್ರಿನ್? ಬೆಗಿನ್ ಡಾಕ್ಟ್ರಿನ್ ಅಂತ ಹೇಳಿದರೆ ಇಸ್ರೇಲ್ನ ಅಂಶ ಏನು ಅಂತ ಹೇಳಿದರೆ, ಯಾವುದೇ ಮುಸ್ಲಿಂ ರಾಷ್ಟ್ರ ಅಥವಾ ಅರಬ್ ಕಂಟ್ರಿ ಇಸ್ರೇಲ್ನ ವಿರುದ್ಧ ಇರುವಂತಹ ದೇಶ, ಯಾವುದಾದ್ರೂ ಈ ದೇಶಗಳು ಅಣ್ವಸ್ತ್ರ ಅಥವಾ ರಾಸಾಯನಿಕ ಶಸ್ತ್ರಾಸ್ತ್ರವನ್ನು ಉತ್ಪಾದನೆ ಮಾಡೋದನ್ನು ಇಸ್ರೇಲ್ ವಿರೋಧ ಮಾಡುತ್ತೆ. ಅದೇನಾದರೂ ಇಸ್ರೇಲ್ಗೆ ಗೊತ್ತಾದರೆ ಅದನ್ನು ಹೊಡೆದುರುಳಿಸೋದೇ ಬೆಗಿನ್ ಡಾಕ್ಟ್ರಿನ್ ಅಂತ ಕರೀತಾರೆ. ಈ ನೀತಿಯ ಭಾಗವಾಗಿ 1981ರಲ್ಲಿ ಇರಾಕ್ ವಿರುದ್ಧ, 2007ರಲ್ಲಿ ಸಿರಿಯಾ ವಿರುದ್ಧ ಅವರು ದಾಳಿ ಮಾಡಿದ್ದಾರೆ. ಎರಡು ದೇಶಗಳ ವಿರುದ್ಧ ಪರಮಾಣು ಹೊಂದುತ್ತಾ ಇವೆ ಅನ್ನುವ ಕಾರಣಕ್ಕಾಗಿ ದಾಳಿ ಮಾಡಿರುವಂಥ ಉದಾಹರಣೆ ಇದೆ. ಇದೀಗ ಮೂರನೇ ದೇಶವಾಗಿ ಇರಾನ್ ವಿರುದ್ಧ ಇಸ್ರೇಲ್ ಹೋರಾಟ ಮಾಡ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ನೀತಿಯ ವಿರುದ್ಧ ಯಾರು ಹೋರಾಟ ಮಾಡಬೇಕು? ಇರಾನ್ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇದೇ ಕಾರಣಕ್ಕಾಗಿ ಪ್ರತಿರೋಧವನ್ನು ತೋರಿಸ್ತಾ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಇರಾನ್ ಹೋರಾಟ ಮಾಡಿದ್ದನ್ನು ನಾವು ಗಮನಿಸ್ತೀವಿ. ಇದರ ಜೊತೆಗೆ ಸಂಧಾನಕ್ಕೆ ಇರಾನ್ನ ಸರ್ಕಾರಗಳು, ಅಲ್ಲಿಯ ವಿದೇಶಾಂಗ ಇಲಾಖೆ ಸಹಮತಿ ಇದ್ರೂ ಕೂಡ IRGC ಮಾತ್ರ ನಕಾರ ವ್ಯಕ್ತಪಡಿಸ್ತಾ ಇದೆ. ಜಗತ್ತಿಗೆ ಹಾಗಾದರೆ ಗಂಡಾಂತರ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. 3-4 ಕಾರಣಗಳಿದೆ ಯಾವ ಕಾರಣಕ್ಕಾಗಿ IRGC ನಕಾರವನ್ನು ವ್ಯಕ್ತಪಡಿಸ್ತಾ ಇದೆ. ಮೊನ್ನೆ 17ನೇ ತಾರೀಕಿಗೆ ಏನಾಯಿತು? ಇರಾನ್ನವರು ಹೇಳಿದ್ರು ನಾವು ಹಾರ್ಮುಜನ್ನು ಮುಕ್ತ ಮಾಡ್ತೀವಿ ಅಂತ. ಈ ಹಾರ್ಮುಜನ್ನು ಮುಕ್ತ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅಮೆರಿಕಾದವರು ಏನು ಮಾಡಿದ್ರು? ಇರಾನ್ನ ಬಂದರಿಗೆ ಹೋಗುವ ಮತ್ತು ಇರಾನ್ ಬಂದರಿನಿಂದ ಬರುವಂತಹ ಇರಾನ್ನ ಹಡಗುಗಳೇನಿತ್ತು ಅವುಗಳನ್ನು ಆ ನೌಕಾಪಡೆದವರು ತಡೆ ಹಿಡಿಯುವ ಪ್ರಯತ್ನ ಮಾಡಿದರು. ಯಾರು? ಅಮೆರಿಕಾದವರು. ಈ ಕಾರಣಕ್ಕಾಗಿ ಹೇಳ್ತಿದ್ದಾರೆ ಅಮೆರಿಕಾವನ್ನು ನಂಬೋದು ಕಷ್ಟ, ಇರಾನ್ ಬಂದರಿನ ಮೇಲೆ ದಿಗ್ಬಂಧನವನ್ನು ಹಾಕ್ತಾ ಇದ್ದಾರೆ, ಹೆಂಗೆ ನಂಬೋದು ಅವರನ್ನು ಅಂತ ಮೊದಲ ಪ್ರಶ್ನೆ ಇಡ್ತಾ ಇರೋದು. ಎರಡನೆಯದು, ಹಡಗುಗಳನ್ನು ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಒಮಾನ್ ಕೊಲ್ಲಿಯಲ್ಲಿ, ಇದನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಠಿಣ ಬೇಡಿಕೆಗಳನ್ನು ಅಮೆರಿಕಾದವರು ಇಡ್ತಾ ಇದೆ. ಯುರೇನಿಯಂ ಕೊಡಬೇಕು, ಪರಮಾಣು ಹೊಂದೋದನ್ನು ಕೈಬಿಟ್ಟು ಬಿಡಬೇಕು, ಈ ಎಲ್ಲ ಬೇಡಿಕೆಗಳನ್ನು ಇಡ್ತಿದ್ದಾರೆ. ಈ ಬೇಡಿಕೆ ಅವಾಸ್ತವಿಕತೆ ಅಂತ ಇರಾನ್ ಹೇಳ್ತಾ ಇರೋದು. ಇದರ ಜೊತೆಗೆ ಒಂದು ಪ್ರಮುಖವಾದದ್ದು ಏನು ಅಂತ ಹೇಳಿದರೆ ಯುರೇನಿಯಂ ವಾಪಸ್ ಕೊಡಬೇಕು ಅಂತ. ಯುರೇನಿಯಂ ವಾಪಸ್ ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆಯಲ್ಲ, ಅದಕ್ಕೆ ಇರಾನ್ ಅವರು ಹೇಳ್ತಾ ಇದ್ದಾರೆ ನಾವು ಮಣ್ಣಿನಷ್ಟೇ ಅದನ್ನು ಪವಿತ್ರ ಅಂತ ನಾವು ಕಾಣ್ತೀವಿ. ಒಂದು ಸಾರ್ವಭೌಮ ದೇಶವಾಗಿ ನಾವು ಅದನ್ನು ಹೊಂದೋದು ನಮ್ಮ ಹಕ್ಕದು. ಯಾಕಂದರೆ ಈ ಹಿಂದೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ನಾವು ಪರಮಾಣನ್ನು ಹೊಂದೋದಕ್ಕೆ ಹಕ್ಕನ್ನು ಹೊಂದಿದ್ದೀವಿ. ಯಾಕೆ ಅಮೆರಿಕ ಪ್ರಶ್ನೆ ಮಾಡ್ತಾ ಇದೆ? ಹೀಗಾಗಿ ನಾವು ಅವ್ರ ಜೊತೆ ಸಂಧಾನ ಮಾಡ್ಕೊಳ್ಳೋದಿಲ್ಲ ಅಂತ ಯಾರು ಹೇಳ್ತಾ ಇರೋದು? ಇರಾನ್ ಹೇಳ್ತಾ ಇರೋದು. ಇದರ ಜೊತೆಗೆ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ IRGC ನಕಾರ ವ್ಯಕ್ತಪಡಿಸ್ತು. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ ನಮ್ಮ ಮಾತನ್ನು ಕೇಳದೆ ಹೋದರೆ ನಾವು ನಿಮ್ಮ ದೇಶವನ್ನು ನಾಶ ಮಾಡಿಬಿಡ್ತೀವಿ ಅಂತ. ಏನು ಹೇಳಿದರು ಟ್ರಂಪ್? ಹಾಗಾದರೆ ಮಾತು ಒಪ್ಪದೇ ಇದ್ದರೆ ಇರಾನ್ನ ಕೊಲೆಗಡಕ ಯಂತ್ರಕ್ಕೆ ಅಂತ್ಯ ಹಾಡುವಂತಹ ಸಮಯ ಅಂತ ಅವರು ಮೊದಲ ದಿನದಿಂದಲೂ ಕೂಡ ಈ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ಏನಂತ? ಇರಾನನ್ನು ನಾವು ನಾಶ ಮಾಡ್ತೀವಿ, ಅಲ್ಲಿ ಸರ್ವೋಚ್ಚ ನಾಯಕರನ್ನು ಹೊಡೆದುರುಳಿಸ್ತೀವಿ, ಯಾವುದೇ ಕಾರಣಕ್ಕೂ ಇರಾನ್ನ ಮೂಲಭೂತ ಸೌಕರ್ಯ ಆಗಿರ್ಬೋದು, ತೈಲ ನಿಕ್ಷೇಪ ಆಗಿರ್ಬೋದು, ಎಲ್ಲದರ ಮೇಲೆಯೂ ಕೂಡ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಮತ್ತೊಂದು ಕಡೆ ಇರಾನ್ನ ಪ್ರತಿಯೊಂದು ಪವರ್ ಪ್ಲಾಂಟ್, ಸೇತುವೆಗಳನ್ನು ನೆಲಸಮ ಮಾಡ್ತೀವಿ ಅಂತ. ಇರಾನ್ಗೆ ಅತ್ಯವಶ್ಯಕವಾಗಿ ಬೇಕಾದಂಥ B1 ಸೇತುವೆಯನ್ನು ಹೊಡೆದುರುಳಿಸಿತ್ತು ಅಮೆರಿಕ. ಅದರ ಹಾನಿಯನ್ನು ಅವರು ಅನುಭವಿಸಿದ್ದಾರೆ. ಮತ್ತೊಮ್ಮೆ ಕಟ್ಟೋದಕ್ಕೆ ಅಸಾಧ್ಯವಾಗದಂಥ ಪರಿಸ್ಥಿತಿ ಇರಾನ್ಗೆ ಬಂದಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಪುನರಪಿ ಹೇಳ್ತಾ ಇದ್ದಾರೆ ಮತ್ತೆ ನಾವು ವಿದ್ಯುತ್ ಸ್ಥಾವರ ಆಗಿರ್ಬೋದು ಮತ್ತು ಸೇತುವೆಗಳನ್ನು ನೆಲಸಮ ಮಾಡಿಬಿಡ್ತೀವಿ ಒಂದು ವೇಳೆ ನೀವು ಮಾತುಕತೆಗೆ ಬರದೆ ಹೋದರೆ. ಹಾರ್ಮುಜ್ನಲ್ಲಿ ಇರಾನ್ ಪಡೆ ಹಡಗುಗಳ ಮೇಲೆ ಗುಂಡಿನ ದಾಳಿ, ಕದನ ವಿರಾಮ. ನಾನು ಅವಾಗಲೇ ಹೇಳಿದೆ ಇರಾನ್ಗೆ ಈ ಯುರೇನಿಯಂ ಹಸ್ತಾಂತರ ಮಾಡೋದರಲ್ಲಿ ಒಂದು ಆತಂಕ ಇದೆ. ಏನು? 2015ರಲ್ಲಿ ಈ ಒಪ್ಪಂದವನ್ನು ಮಾಡಿಕೊಂಡಾಗ ರಷ್ಯಾದವರಿಗೆ ಯುರೇನಿಯಂ ಹಸ್ತಾಂತರ ಮಾಡಿದ್ರು. ಹೀಗೆ ಯುರೇನಿಯಂ ಇವತ್ತು ನಾವು ಅಮೆರಿಕಕ್ಕೆ ಹಸ್ತಾಂತರ ಮಾಡಿಬಿಟ್ರೆ ನಾಳೆ ಅಮೆರಿಕಾದ ಮೇಲೆ ಡಿಪೆಂಡೆನ್ಸಿ ನಮ್ಮದು ಜಾಸ್ತಿ ಆಗಬಹುದು ಎನ್ನುವಂಥ ಆತಂಕ ಅವ್ರಿಗಿದೆ. ಇದರ ಜೊತೆಗೆ ಈ ಹಿಂದೆ ಯುರೇನಿಯಂ ವಾಪಸ್ ಕೊಟ್ಟಾಗಲೂ ಕೂಡ ನಮ್ಮ ದೇಶದ ಮೇಲೆ ಆರ್ಥಿಕ ದಿಗ್ಬಂಧನಗಳೇನಿತ್ತು ಅದು ಸಂಪೂರ್ಣವಾಗಿ ತೆರೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕೂಡ ನಾವು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಒಂದು ವೇಳೆ ಆ ಪರಿಸ್ಥಿತಿ ಮತ್ತೊಮ್ಮೆ ಕಂಟಿನ್ಯೂ ಆಗ್ಬೋದು ಎನ್ನುವಂಥ ಆತಂಕ ಇರಾನ್ ಬಳಿ ಇದ್ದರೆ
ಟ್ರಂಪ್ ಹೇಳ್ತಾ ಇದ್ದಾರೆ ಮಾತುಕತೆಗೆ ಬನ್ನಿ, ಇಲ್ಲದೆ ಹೋದ್ರೆ ಸರ್ವನಾಶವನ್ನ ಅನುಭವಿಸಿ ಅಂತ. ಇದರ ಜೊತೆಗೆ ಪೆಜೆಶ್ಕಿಯಾನ್ ಕೌಂಟರ್ ಕೊಟ್ಟಿದ್ದಾರೆ. ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ, ಡೊನಾಲ್ಡ್ ಟ್ರಂಪ್ ಯಾರು ಡೊನಾಲ್ಡ್ ಟ್ರಂಪ್? ಅವ್ರು ಯಾಕೆ ನಮ್ಮ ದೇಶದ ಮೇಲೆ ನಿಯಂತ್ರಣ ಮಾಡ್ತಾರೆ? ಈ ಪ್ರಶ್ನೆಯನ್ನ ಪೆಜೆಶ್ಕಿಯಾನ್ ಕೇಳ್ತಾ ಇರೋದು. ನಾನು ಅವಾಗಲೇ ಹೇಳಿದಾದ್ರೆ ಇರಾನ್ ಪರಮಾಣನ್ನ ಹೊಂದೋದು ನಮ್ಮ ಸಾರ್ವಭೌಮ ಹಕ್ಕು ಅಂತ ಅವ್ರು ಹೇಳ್ತಾ ಇರೋದು. ಈ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ, ಈ ಹಕ್ಕನ್ನು ಪ್ರಶ್ನೆ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಯಾರು ಅಂತ ಪೆಜೆಶ್ಕಿಯಾನ್ ಪ್ರಶ್ನೆ ಮಾಡ್ತಾ ಇರೋದು. ಅಮೆರಿಕದ ಉದ್ದೇಶವೇ ಅವರು ಪರಮಾಣನ್ನು ಹೊಂದಬಾರದು ಅಂತ, ಇಸ್ರೇಲ್ ಅವರ ಉದ್ದೇಶವೇ ಅದಾಗಿದೆ. ಒಂದು ರಾಷ್ಟ್ರದ ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಅವರ್ಯಾರು ಎನ್ನುವಂತಹ ಪ್ರಶ್ನೆಯನ್ನ ಪೆಜೆಶ್ಕಿಯಾನ್ ಕೇಳ್ತಾ ಇರೋದು. ಅವರು ಹೇಳ್ತಾ ಇದ್ದಾರೆ, ನಾನು ಅವಾಗಲೇ ಹೇಳಿದೆ, ಒಂದು ಒಪ್ಪಂದ ಆಗಿ NPT ಒಪ್ಪಂದ ಅಂತ ಕರಿತೀವಿ ಇದನ್ನು, ಪರಮಾಣು ಪ್ರಸರಣ ರಹಿತ ಒಪ್ಪಂದ. ಇದಕ್ಕೆ ಇರಾನ್ ಏನು ಮಾಡಿದೆ? ಸಹಿ ಹಾಕಿದೆ. ಈ ಒಪ್ಪಂದ ಏನು ಹೇಳುತ್ತೆ? 4ನೇ ವಿಧಿಯ ಪ್ರಕಾರ ಈ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ದೇಶಗಳು ಶಾಂತಿಯುತ ಉದ್ದೇಶಕ್ಕಾಗಿ ಪರಮಾಣನ್ನು ಹೊಂದೋದಕ್ಕೆ ಅವಕಾಶವನ್ನು ಹೊಂದಿದೆ ಅಂತ ಅವ್ರು ಹೇಳ್ತಾ ಇದೆ. ಪೆಜೆಶ್ಕಿಯಾನ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದೀವಿ, ಹೀಗಾಗಿ ನಾವು ಯಾಕೆ ಹೊಂದಬಾರ್ದು, ನಮಗೆ ಹಕ್ಕಿದೆ ಅನ್ನುವಂಥದ್ದು ಅವರು ಇದು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಹೇಳ್ತಾ ಇರೋದು, ಇವರೇನು ಇವತ್ತು ನಾಗರಿಕ ಸುರಕ್ಷತೆ, ವಿದ್ಯುತ್ ಶಕ್ತಿ, ಬೇರೆ ಬೇರೆ ಕಾರಣಗಳಿಗೆ ಹೇಳ್ತಾ ಇದ್ದಾರೆ, ಇದು ಕೇವಲ ನೆಪಕ್ಕೆ ಮಾತ್ರ. ಅವರ ಗುರಿ ಇರೋದು ಅಣುಬಾಂಬ್ಗಳನ್ನು ತಯಾರು ಮಾಡೋದಿದೆ. ಈಗ ತಜ್ಞರು ಹೇಳ್ತಾ ಇರೋ ಪ್ರಕಾರ 60% ಯುರೇನಿಯಂ ಅನ್ನ ಇರಾನ್ ಹೊಂದಿದೆ. 60% ಯುರೇನಿಯಂ ಅನ್ನು ಹೊಂದಿರುವಂತಹ ಇರಾನ್ ಇನ್ನೂ 30% ಯುರೇನಿಯಂ ಹೊಂದಿರೋದ್ರಲ್ಲಿ ಯಾವುದೇ ತರನಾದಂತಹ ದೊಡ್ಡ ಪ್ರಮಾಣದ ಅವಧಿ ಏನು ಬೇಕಾಗೋದಿಲ್ಲ. ಕಡಿಮೆ ಪ್ರಮಾಣದಲ್ಲಿ ಅವರು ಅದನ್ನು ತಯಾರು ಮಾಡ್ಕೊಂಡು ಅದರಲ್ಲಿ ಸಶಕ್ತರಾಗ್ಬಿಡ್ತಾರೆ. ಹೀಗಾಗಿ ಅವರು ಪರಮಾಣು ಶಾಸ್ತ್ರ ರಾಷ್ಟ್ರವಾಗ್ಬಿಡ್ತಾರೆ ಎನ್ನುವಂತ ಆತಂಕವನ್ನ ಕೆಲವೊಂದಿಷ್ಟು ಜನ ಹೊರ ಹಾಕ್ತಾ ಇದ್ದಾರೆ. ಇದೀಗ ಪೆಜೆಶ್ಕಿಯಾನ್ ಹೇಳ್ತಾ ಇದ್ದಾರೆ, ಡೊನಾಲ್ಡ್ ಟ್ರಂಪ್ ಯಾರು ಅಂತ. ಹಾಗಾದ್ರೆ ಅಮೆರಿಕಾದಿಂದ ಯಾರೆಲ್ಲ ಹೋಗಿದ್ದಾರೆ ಪಾಕಿಸ್ತಾನಕ್ಕೆ? ಇವತ್ತಾಗಬೇಕಾಗಿತ್ತು, ಆಗಲಿಲ್ಲ, ನಾಳೆ ಆಗುತ್ತಾ, ಇರಾನ್ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಯಾರ್ಯಾರು ಹೋಗಿದ್ದಾರೆ ಅಮೆರಿಕಾದಿಂದ? ಜೆರೆಡ್ ಕುಶ್ನರ್ ಅಂತ ಹೇಳ್ತಿದ್ದಾರೆ, ಟ್ರಂಪ್ ವಿಶೇಷ ಪ್ರತಿನಿಧಿಗಳಾದಂತಹ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕಾಪ್, ಈ ಇಬ್ಬರು ವ್ಯಕ್ತಿಗಳು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ಮೂಲಗಳು ಹೇಳ್ತಾ ಇದ್ದೇವೆ JD ವ್ಯಾನ್ಸ್ ಕೂಡ ಹೋಗಿದ್ದಾರೆ. ಮೊದಲೇನೋ ತಿರಸ್ಕಾರ ಆಗಿತ್ತಂತೆ, ಅದಾದ ನಂತರ ಅವರು ಹೋಗಿದ್ದಾರೆ ಅಂತ. ಕುಶ್ನರ್ ಈ ಹಿಂದೆಯೂ ಕೂಡ ಮೊದಲ ಸಂಧಾನ ಮಾತುಕತೆಯಲ್ಲಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು, ಇಸ್ಲಾಮಾಬಾದಿಗೆ ಹೋಗಿದ್ರು. ಟ್ರಂಪ್ ಅವರ ಅಳಿಯ ಅವರು, ಅದರ ಜೊತೆಗೆ ಸಲಹೆಗಾರರು. ಈ ವ್ಯಕ್ತಿ ಅನಧಿಕೃತ ರಾಜತಾಂತ್ರಿಕ ಸಂವಹನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ, ಟ್ರಂಪ್ ಅವರ ಅಳಿಯ. ಇದರ ಜೊತೆಗೆ ಸ್ಟೀವ್ ವಿಟ್ಕಾಪ್, ಮಧ್ಯಪ್ರಾಚ್ಯದ ಅಮೆರಿಕದ ವಿಶೇಷ ಪ್ರತಿನಿಧಿ, ಈ ವ್ಯಕ್ತಿಯು ಕೂಡ ಹೋಗ್ತಾ ಇದ್ದಾರೆ. ವಿಪರ್ಯಾಸ ಅಂತ ಹೇಳಿದ್ರೆ 4 ದಶಕಗಳ ನಂತರ ಅಮೆರಿಕ ಮತ್ತು ಇರಾನ್ ನಡುವೆ ನೇರ ಮಾತುಕತೆ 1979ರ ನಂತರ ಇಂಥದ್ದೊಂದು ಮಾತುಕತೆಗೆ ಇರಾನ್ ಮಾತ್ರ ಇದಕ್ಕೆ ಬರಲ್ಲ ಅಂತ ಹೇಳ್ತಾ ಇದೆ. ಒಂದು ವೇಳೆ ಈ ಯುದ್ಧ ಸಂಧಾನ ನಡೆಯದಿದ್ದರೆ ವಾಟ್ ನೆಕ್ಸ್ಟ್, ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಏಪ್ರಿಲ್ 22ರೊಳಗೆ ಒಂದು ಹೊಸ ಸಂಧಾನ ಆಗಬೇಕು. ಅದಾಗದೆ ಹೋದರೆ ಮತ್ತೆ ಯುದ್ಧ ಶುರುವಾಗ್ಬೋದು, ನೇರ ದಾಳಿ. ಈಗಾಗಲೇ ಹಿಂದೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಈಗ ನಾವು ಡ್ರೋನ್ಗಳನ್ನು ಹಾರಿಸ್ತಾ ಇದ್ದೀವಿ, ಕ್ಷಿಪಣಿಗಳನ್ನು ಬಿಡ್ತಾ ಇದ್ದೀವಿ, ಭೂಸೇನೆಯ ಮುಖಾಂತರವೂ ಕೂಡ ಇರಾನ್ನ ಒಳಗಡೆ ಹೋಗಿ ಇರಾನ್ನ ಅಸ್ತಿತ್ವವನ್ನೇ ನಾವು ಧಕ್ಕೆ ಮಾಡಿಬಿಡ್ತೀವಿ ಅಂತ. ಅದು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇರಾನ್ ಒಂದು ವೇಳೆ ಹಾರ್ಮುಜನ್ನು ಮುಚ್ಚಿಬಿಟ್ರೆ ಸಹಜವಾಗಿ ಕಳೆದ 40-45 ದಿನಗಳಿಂದ ಜಾಗತಿಕವಾಗಿ ವಿವಿಧ ದೇಶಗಳು ಅನುಭವಿಸಿದಂತಹ ತೈಲ ಸಂಕಷ್ಟ ಆಸ್ ಯೂಸುವಲ್ ಆಗಿ ಅದು ಮುಂದುವರಿಯುತ್ತೆ. ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಗನಕ್ಕೆ ಇರಬಹುದು ಎನ್ನುವಂಥ ಆತಂಕ. ಭಾರತದಲ್ಲಿ ತೈಲ ಸಂಕಷ್ಟ ಆಗುತ್ತೆ ಸಹಜವಾಗಿ. ಯಾಕಂದರೆ ಈ ಕದನ ವಿರಾಮ ಘೋಷಣೆ ಆದಾಗ ಒಂದು ಬೆಳವಣಿಗೆ ಆಯಿತು. ಬ್ರೆಂಚ್ ಕಚ್ಚಾ ತೈಲದ ದರ 7.57ರಷ್ಟು ಕಡಿಮೆ ಆಗಿತ್ತು ಕದನ ವಿರಾಮ ಘೋಷಣೆ ಆದಾಗ. WTI ಕಚ್ಚಾ ತೈಲದ ದರ 9.63ರಷ್ಟು ದರಗಳು ಕಡಿಮೆ ಆಗಿತ್ತು. ಆದರೆ ಯುದ್ಧ ನಡೀತಾ ಇದ್ದಂತಹ ಸಮಯದಲ್ಲಿ ಕಚ್ಚಾ ತೈಲದ ದರ $120, $140 ತನಕ ಹೋಗಿತ್ತು. ಭಾರತದಲ್ಲಿ ಅದರ ಎಫೆಕ್ಟ್ ಆಗಿರಲಿಲ್ಲ ದೊಡ್ಡ ಪ್ರಮಾಣದಲ್ಲಿ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಆದರೆ ಬೇರೆ ಬೇರೆ ದೇಶಗಳಲ್ಲಿ, ಪಕ್ಕದ ಪಾಕಿಸ್ತಾನದಲ್ಲಿ $540-550 ಪಾಕಿಸ್ತಾನಿ ರೂಪಾಯಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ. ಇದೇ ಕಾರಣಕ್ಕಾಗಿ LPG ಸಮಸ್ಯೆ ಭಾರತದಲ್ಲಿ ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆ, ಇವತ್ತು ಕೂಡ ಆಟೋ ಚಾಲಕರು 2-3 ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆ ಸಮಸ್ಯೆ ಒನ್ಸ್ ಅಗೇನ್ ಕಂಟಿನ್ಯೂ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಇದರ ಜೊತೆಗೆ ಇಸ್ರೇಲ್ ಮತ್ತು ಲೆಬನಾನ್ನ ಹಮಾಸ್ ಹೆಜ್ಬುಲ್ಲಾ ಸಂಘರ್ಷ ತೀವ್ರ ಆಗಬಹುದು. ಅಂದರೆ ಟ್ರಂಪ್ ಅವರು ಇತ್ತೀಚೆಗೆ ಲೆಬನಾನ್ನ ಅಧ್ಯಕ್ಷರು ಮತ್ತು ಇಸ್ರೇಲ್ನ ಅಧ್ಯಕ್ಷರ ಜೊತೆಗೆ ಒಂದೇನೋ ಮಾತುಕತೆ ನಡೆಸಿ ಇದಕ್ಕೊಂದೇನೋ ಸಂಧಾನ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ಈ ಸಂಧಾನ ಅಂದರೆ ದೊಡ್ಡ ಸಂಧಾನ ಇರಾನ್ ಮತ್ತು ಅಮೆರಿಕದ ನಡುವೆ ಸಂಧಾನ ಏರ್ಪಡದೆ ಹೋದರೆ ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಮತ್ತೆ ದಾಳಿಗಳು ಶುರುವಾಗುವಂಥ ಸಾಧ್ಯತೆ ಇದೆ. ಆ ಮುಖಾಂತರ ಇಸ್ರೇಲ್ ಮತ್ತು ಗಾಜಾ ಪಟ್ಟಿ, ಲೆಬನಾನ್, ಹಮಾಸ್ ಇವರ ನಡುವೆ ಯುದ್ಧ ಮುಂದುವರೆದು ಅದು ಕೂಡ ಅಸ್ಥಿರತೆಗೆ ಕಾರಣ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಹೀಗಾಗಿ ಕಾದು ನೋಡೋಣ ಏನಾಗುತ್ತೆ ಅಂತ. ಇದು ಮೊದಲ ಸುದ್ದಿ.
ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಮತ್ತು ಆಸಿಫ್ ಮುನೀರ್ ಅವರ ಈ ಸ್ನೇಹ ಬಾಂಧವ್ಯದ ಬಗ್ಗೆ ಜಾಗತಿಕವಾಗಿ ಚರ್ಚೆಗಳಾಗ್ತಾ ಇತ್ತು. ಇವರು ಅವರನ್ನು ಅತ್ಯುತ್ತಮ ನಾಯಕ ಅಂತ ಕರೆಯೋದು, ಅವರು ಇವರನ್ನು ಅತ್ಯುತ್ತಮ ವ್ಯಕ್ತಿ ಅಂತ ಕರೆಯೋದು ಎಲ್ಲವೂ ಆಗಿತ್ತು. ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ ನಂತರ ಪಾಕಿಸ್ತಾನದ ವಿರುದ್ಧ ಇದೇ ಆಸಿಫ್ ಮುನೀರ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಹಾಡಿ ಹೊಗಳಿಬಿಟ್ಟಿದ್ದು. ಅತ್ಯುತ್ತಮವಾದಂಥ ವ್ಯಕ್ತಿ ಅಂತ ಕರೆಯೋದು ಮಾತ್ರವಲ್ಲದೆ ಶ್ವೇತ ಭವನಕ್ಕೆ ಕರೆಸಿ ಎಂಥ ಔತಣಕೂಟ, ಯಾವುದೇ ನಾಯಕರು ಇಲ್ಲದೆ ಇದ್ದಾಗ ಒಂದು ಅದ್ಭುತವಾದಂಥ ಔತಣಕೂಟವನ್ನು ಇದೇ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದರು. ಆದರೆ ಇದೀಗ ಅಮೆರಿಕಾದ ಗುಪ್ತಚರ ಇಲಾಖೆ ಹೇಳ್ತಾ ಇದೆ, ದೋಸ್ತಿಯನ್ನು ಒಂದು ರೆಡ್ ಫ್ಲಾಗ್ ಅಂತ ಅವರು ಕರೆದುಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಂಬಬಾರದು ಅಂತ. ಯಾಕೆ, ಏನಾಯಿತು, ವರದಿ ಏನು ಹೇಳುತ್ತೆ? ಪ್ರಮುಖವಾಗಿ ನೋಡೋದಾದರೆ ಟ್ರಂಪ್ ಮುನೀರ್ ದೋಸ್ತಿ ಅಮೆರಿಕಾಗೆ ಇದೀಗ ಆತಂಕ ಶುರುವಾಗ್ತಾ ಇದೆ. ಹೆಂಗೆ? ಇರಾನ್ ಜೊತೆಗೆ ಡಬಲ್ ಏಜೆಂಟ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ವ್ಯಕ್ತಿಗಳು ಜೀವನದಲ್ಲಿ ಇರ್ತಾರೆ, ಅವರು ನಾವೇನು ಮಾತನಾಡ್ತೀವಿ ಅನ್ನೋದನ್ನು ಕೇಳಿಸ್ಕೊಳ್ತಾರೆ, ನಮ್ಮ ಶತ್ರುಗಳು ಏನು ಮಾತನಾಡ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ತಾರೆ. ಅವರ ವಿಚಾರಗಳನ್ನು ಇವರಿಗೆ ವಿನಿಮಯ ಮಾಡೋದು, ಇವರ ವಿಚಾರಗಳನ್ನು ಅವರಿಗೆ ವಿನಿಮಯ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಮುನೀರ್ ಮಾಡ್ತಾ ಇದ್ದಾರೆ ಅಂತ ಡಬಲ್ ಏಜೆಂಟ್ ಹೊಂದಿದ್ದಾರೆ. ಹೆಂಗಿದು? ಆಸಿಮ್ ಮುನೀರ್ 2016 ಮತ್ತು 2017ರಲ್ಲಿ ಪಾಕಿಸ್ತಾನದ ಮಿಲಿಟರಿ ಇಂಟೆಲಿಜೆನ್ಸ್ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಮುಖ್ಯಸ್ಥರಾಗಿ ಕೆಲಸ ಮಾಡುವಂತಹ ಸಮಯದಲ್ಲಿ ಇರಾನ್ನ ಉನ್ನತ ನಾಯಕರೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನ ಇದೇ ಆಸಿಮ್ ಮುನೀರ್ ಹೊಂದಿದ್ರು. IRGCಯ ಕಮಾಂಡರ್ ಆಗಿದ್ದಂಥ ಆ ಸಮಯದಲ್ಲಿ ಕಾಸಿಂ ಸುಲೈಮಾನಿ ಈ ವ್ಯಕ್ತಿಯ ಜೊತೆಗೆ ಅವರು ಸಂವಾದವನ್ನು ನಡೆಸಿದ್ರು, ಮಾತುಕತೆಯನ್ನು ನಡೆಸಿದ್ರು ಅಂತ. ಇದಕ್ಕಾಗಿಯೇ ನಿವೃತ್ತ ಪಾಕಿಸ್ತಾನಿ ಜನರಲ್ ಅಹಮದ್ ಸಯೀದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ? ಇರಾನ್ ಸೇನೆಯ ಪ್ರಭಾವಿ ವ್ಯಕ್ತಿಗಳೊಂದಿಗೆ ವೈಯಕ್ತಿಕ ಸಮೀಕರಣವನ್ನ ಆಸಿಮ್ ಮುನೀರ್ ಹೊಂದಿದ್ದಾರೆ. ಬೇರೆ ಯಾರು ಹೇಳ್ತಾ ಇರೋದಲ್ಲ, ಸ್ವತಃ ಪಾಕಿಸ್ತಾನದ ನಿವೃತ್ತ ಜನರಲ್ ಕೊಟ್ಟಿರುವಂತಹ ಹೇಳಿಕೆ. ಹೀಗಾಗಿ ಕಾಸಿಂ ಸುಲೈಮಾನಿ ಜೊತೆಗೆ ಇವರ ಸ್ನೇಹ ಇತ್ತು 2016-17ರಿಂದ. ಹೀಗಾಗಿ ಇರಾನ್ನ ಅನೇಕರ ಜೊತೆಗೆ ಇವರು ಸಂಬಂಧವನ್ನು ಇಟ್ಕೊಳ್ಳುವ ಮುಖಾಂತರ ಡಬಲ್ ಗೇಮ್ ಆಡುವಂತಹ ಆತಂಕವನ್ನು ಇವರು ಹೊಂದಿದ್ದಾರೆ ಅಂತ ಅಮೆರಿಕಾದ ಗುಪ್ತಚರ ಇಲಾಖೆ ಹೇಳಿರುವಂಥದ್ದು. ಹಾಗಾದರೆ ಟ್ರಂಪ್ ಮುನೀರ್ ದೋಸ್ತಿ ಅಮೆರಿಕಾಗೆ ಆತಂಕದಲ್ಲಿ ಟ್ರಂಪ್ ಅವರನ್ನು ದಾರಿ ತಪ್ಪಿಸುವ ಯತ್ನ ಅಂತ. ಹೆಂಗೆ? ಮುನೀರ್ ಅವರನ್ನು ಟ್ರಂಪ್ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತ. ಈಜಿಪ್ಟ್ನಲ್ಲಿ ಒಂದು ಸಭೆ ಇತ್ತು, ಆ ಸಭೆಗೆ ಮುನೀರ್ ಹೋಗಿದ್ರು, ಶಹಬಾಜ್ ಶರೀಫ್ ಕೂಡ ಹೋಗಿದ್ರು. ಶಹಬಾಜ್ ಶರೀಫ್ ಅವರನ್ನು ವೆಲ್ಕಮ್ ಮಾಡುವಂಥ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಹೇಳ್ಬಿಟ್ರು, ಅತ್ಯುತ್ತಮವಾದಂಥ ನನ್ನ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತೆಲ್ಲ ಕರೆದ್ಬಿಟ್ರು. ಆದರೆ ಹೀಗೆ ಕರೆಯೋದು CIA ಇಷ್ಟ ಇಲ್ಲ. CIA ಅಮೆರಿಕದ ಗುಪ್ತಚರ ದಳ, ಇದಕ್ಕಿಷ್ಟ ಇಲ್ಲ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಅವರನ್ನು ನಂಬಬೇಡಿ, ಅಮೆರಿಕದ ಅಧ್ಯಕ್ಷನೇ ಮ್ಯಾನಿಪುಲೇಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ. ಇದರ ಬಗ್ಗೆ ಅಮೆರಿಕದ ಒಂದು ಗುಪ್ತಚರ ವರದಿ ಇಂಥದ್ದೆಲ್ಲವನ್ನು ಹೇಳಿದೆ. ಫೌಂಡೇಶನ್ ಫಾರ್ ಡಿಫೆನ್ಸ್ ಡೆಮಾಕ್ರಸಿ, ಅಮೆರಿಕದ ಈ ಒಂದು ಪಡೆ, ಇದರ ಅಧಿಕಾರಿ ರೋಗಿಯೋ ಅಂತ ಇವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನು ನಂಬಬಾರದು, ಅಫ್ಘಾನಿಸ್ತಾನ ವಿಚಾರದಲ್ಲಿ ವಿಶ್ವಾಸಘಾತಕ ಶಕ್ತಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವತ್ತು ತಾಲಿಬಾನಿಗೆ ಸಪೋರ್ಟ್ ಮಾಡಿದ್ರು, ಇವತ್ತು ಇರಾನ್ಗೆ ಸಪೋರ್ಟ್ ಮಾಡಬಹುದು. ಹೀಗಾಗಿ ಅವರನ್ನು ನಂಬಬೇಡಿ ಅಂತ ಅವ್ರು ಹೇಳ್ತಾ ಇರೋದು. ಹಾಗಾದರೆ ಪಾಕಿಸ್ತಾನದ ಡಬಲ್ ಗೇಮ್ ಇತಿಹಾಸ, ಇವತ್ತು ಇರಾನ್ ಜೊತೆಗೆ ಏನೋ ಸಂಬಂಧ ಹೊಂದಿದ್ದಾರೆ, ಆ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ನಂಬಬಾರದು ಅಂತಲ್ಲ. ಪಾಕಿಸ್ತಾನದ ಇತಿಹಾಸನೇ ಹೆಂಗಿದೆ ಪಾಕಿಸ್ತಾನದ ಇತಿಹಾಸ? ಪಾಕಿಸ್ತಾನ 2001ರಲ್ಲಿ 9/11 ದಾಳಿ ಆಯ್ತಲ್ಲ ಅಮೆರಿಕಾದ ಮೇಲೆ, 2000ಕ್ಕೂ ಅಧಿಕ ಜನ ಮೃತಪಟ್ಟರು, ಒಸಾಮಾ ಬಿನ್ ಲಾಡನ್ ದಾಳಿ ಮಾಡಿದ್ರು, WTOದ ಮೇಲೆ ಎಲ್ಲವೂ ಕೂಡ ಆಗಿದೆ. ಆ ಸಮಯದಲ್ಲಿ ಏನು ಮಾಡ್ತು, ತಾಲಿಬಾನ್ ಶಕ್ತಿಯನ್ನು ಮಟ್ಟ ಹಾಕಬೇಕು ಅಂತ ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅವತ್ತು ಈ ಪಾಕಿಸ್ತಾನ ಏನು ಹೇಳ್ತು, ನಿಮಗೆ ನೆಲಮಾರ್ಗ ಕೊಡ್ತೀವಿ, ಜಲಮಾರ್ಗ ಕೊಡ್ತೀವಿ, ಅವರ ವಿಚಾರಗಳ ಎಲ್ಲವನ್ನು ಕೂಡ ನಿಮಗೆ ಗುಪ್ತವಾಗಿ ಹೇಳ್ತೀವಿ, ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ ಅಂತೇಳಿ ಅಮೆರಿಕಾದ ಬಳಿ ಏನು ಮಾಡಿದ್ರು, ಇವರು $30 ಶತಕೋಟಿ ನೆರವು ಪಡೆದುಕೊಂಡ್ರು. $30 ಶತಕೋಟಿ ಪಡೆದುಕೊಂಡ್ರು. ವಿಪರ್ಯಾಸ ಅಂತ ಹೇಳಿದರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಆಗಿರ್ಬೋದು, ತಾಲಿಬಾನ್ ಮತ್ತು ಇನ್ನೊಂದು ಸಂಘಟನೆಗೆ ನೆರವು ಕೊಡ್ತಾ ಇದ್ದಂತಹ ಸಂಸ್ಥೆ ಇದು. ಪಾಕಿಸ್ತಾನದ ಈ ಗುಪ್ತಚರ ಸಂಸ್ಥೆ ನೆರವು ಕೊಡ್ತಾ ಇದ್ರು. ಇದರ ಜೊತೆಗೆ ಕೊನೆಗಾಗಿ ಫಲಿತಾಂಶ ಏನಾಗ್ಬಿಡ್ತು, ಒಸಾಮಾ ಬಿನ್ ಲಾಡನ್ ಅವರ ಅಮೆರಿಕಾದವರು ಹೊಡೆದ್ರಲ್ಲ, ಎಲ್ಲಿ ಹೊಡೆದ್ರು ಅವರು?
ಅಮೆರಿಕದ ಮಿಲಿಟರಿ ಅಕಾಡೆಮಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಒಸಾಮಾ ಬಿನ್ ಲಾಡನ್ ವಾಸ ಮಾಡ್ತಾ ಇದ್ದ. ಇದು ಸ್ವತಃ ಪಾಕಿಸ್ತಾನಕ್ಕೂ ಗೊತ್ತಿರಲಿಲ್ಲ. ಅವತ್ತು ಅಮೆರಿಕಾದವರು ಹೊಡೆದ್ರು, ಪರಿಣಾಮ ಅವತ್ತು ಪಾಕಿಸ್ತಾನ ಮುಖಭಂಗವನ್ನು ಅನುಭವಿಸಿತು. ಈ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ನಂಬಬಾರದು ಅಂತ ಅವ್ರು ಹೇಳ್ತಾ ಇರೋದು. ಇದರ ಜೊತೆಗೆ ಗೂಢಚಾರಿಕೆಯ ಭಯವೂ ಕೂಡ ಅವ್ರಿಗೆ ಕಾಡ್ತಾ ಇದೆ. ಗೂಢಚಾರಿಕೆಯ ಭಯ ಕಾಡ್ತಾ ಇದೆ. ಏನೇನು ಗೂಢಚಾರಿಕೆ, ಯಾವೆಲ್ಲ ಮಾಹಿತಿಗಳನ್ನು ಅವರು ಇರಾನ್ ಜೊತೆಗೆ ಹಂಚಿಕೊಂಡು ಬಿಡಬಹುದು ಎನ್ನುವಂತಹ ಆತಂಕ. ಇತ್ತೀಚೆಗೆ ಮುನೀರ್ ಏನು ಮಾಡ್ತಿದ್ದಾರೆ, ಈ AI ಆಗಿರ್ಬೋದು ಮತ್ತು ತಾಂತ್ರಿಕವಾಗಿ ಆಸಕ್ತಿ ತೋರಿಸೋ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ISI ಮುಖ್ಯಸ್ಥರಾಗಿದ್ದರು ಈ ಹಿಂದೆ ಇದೇ ಮುನೀರ್. ಹೀಗಾಗಿ ಅವ್ರಿಗೆ ನಂಟಿದೆ, ಸಂಪರ್ಕ ಇದೆ. ಈ ಕಾರಣಕ್ಕಾಗಿ ಟ್ರಂಪ್ ಅವರ ನಂಬಿಕೆಯನ್ನು ಬಳಸಿಕೊಂಡು ಆ ನಂಬಿಕೆಯ ಮುಖಾಂತರ ಇರಾನ್ ಮೇಲೆ ಇವತ್ತು ಏನು ಅಮೆರಿಕ ಕತ್ತಿ ಮಸೀತಾ ಇದೆ ಅದನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮುನೀರ್ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ AI ಆಗಿರ್ಬೋದು, ಸೈಬರ್ ಭದ್ರತೆಯ ಮುಖಾಂತರ ಅಮೆರಿಕದ ತಾಂತ್ರಿಕತೆಯನ್ನು ಬಳಸಿಕೊಂಡು ಆ ಮುಖಾಂತರ ಇರಾನ್ಗೆ ಸಪೋರ್ಟ್ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಬಹುದು ಅಂತ. ಇದರ ಜೊತೆಗೆ ಅಮೆರಿಕಾಗೆ ಇರಾನ್ ಕಮಾಂಡರ್ ಇನ್ಫಾರ್ಮರ್ ಆಗಿದ್ದಾರೆ. ಏನು, ಹೆಂಗೆ ಸಾಧ್ಯ? ಕಾಸಿಂ ಸುಲೈಮಾನಿ ಎನ್ನುವಂತಹ ವ್ಯಕ್ತಿ 2020ರಲ್ಲಿ ಮೃತಪಟ್ಟರು. ಅಮೆರಿಕದ ಡ್ರೋನ್ ದಾಳಿಗೆ ಮೃತಪಟ್ಟರು. ಇನ್ನೊಂದು ಹುಸೈ ಸಲಾಮಿ ಇಸ್ರೇಲ್ನ ಕ್ಷಿಪಣಿಗೆ ಇವರು ದಾಳಿಗೆ ಮೃತಪಟ್ಟರು. ಇದರ ಜೊತೆಗೆ ಒಂದು ಘಟನೆ ಸಂಭವಿಸಿಬಿಡುತ್ತೆ. ಮೊಹಮ್ಮದ್ ಬಿಕೇರಿ ಅಂತ ಈ ವ್ಯಕ್ತಿ ಏನಾದರೂ ಇವರನ್ನ ಮುನೀರ್ 2025 ಮೇ 27ನೇ ತಾರೀಕಿಗೆ ಭೇಟಿ ಮಾಡ್ತಾರೆ. ಈ ಭೇಟಿಯ ಸಮಯದಲ್ಲಿ ಒಂದು ವಾಚ್ ಕೊಡ್ತಾರೆ ಅವ್ರಿಗೆ ಗಿಫ್ಟ್ ಆಗಿ. ಎಂಥ ವಾಚು, ನಾರ್ಮಲ್ ವಾಚ್ ಅಲ್ಲ ಅದು. ಆ ವಾಚ್ನಲ್ಲಿ ಏನಿರುತ್ತೆ, GPS ಅನ್ನು ಅಳವಡಿಸಲಾಗಿರುತ್ತೆ. ಆ ವ್ಯಕ್ತಿ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲವೂ ಕೂಡ ರೆಕಾರ್ಡೆಡ್ ಆಗಿ ಅದು ಶತ್ರು ರಾಷ್ಟ್ರಕ್ಕೆ ಗೊತ್ತಾಗುವಂತೆ ಇತ್ತು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. GPS ಅನ್ನು ಅಳವಡಿಸಲಾಗಿತ್ತು. ಈ ಉಡುಗೊರೆಯನ್ನು ಪಡೆದುಕೊಂಡ ಕೆಲವೇ ದಿನಗಳಲ್ಲಿ ಮೊಹಮ್ಮದ್ ಬಿಕೇರಿ ಇಸ್ರೇಲ್ನ ದಾಳಿಗೆ ಹತರಾಗ್ಬಿಡ್ತಾರೆ, ಮೃತಪಟ್ಟು ಬಿಡ್ತಾರೆ. ಇದರ ಜೊತೆಗೆ ಮೊಹಮ್ಮದ್ ಬಿಕೇರಿ ಮೃತಪಟ್ಟ 5 ದಿನಗಳ ಒಳಗಾಗಿ ಇದೇ ಮುನೀರ್ ಏನು ಮಾಡ್ತಾರೆ, ಅಮೆರಿಕಕ್ಕೆ ಭೇಟಿ ಕೊಟ್ಟು ಡೊನಾಲ್ಡ್ ಟ್ರಂಪ್ ಅವರ ಔತಣ ಕೂಟವನ್ನು ಸ್ವೀಕಾರ ಮಾಡ್ತಾರೆ. ಇದು ಕೂಡ ಅನುಮಾನಕ್ಕೆ ಕಾಡ್ತಾ ಇದೆ. ಇದರ ಜೊತೆಗೆ ಮುನೀರ್ ಏಕೆ ಸಂಧಾನದ ಸೂತ್ರಧಾರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಹಜವಾಗಿ ಇರಾನ್ ಜೊತೆಗೆ ಸಂಬಂಧ ಇದೆ, ಅಮೆರಿಕದ ಜೊತೆಗೆ ಸಂಬಂಧ ಇದೆ, ಟ್ರಂಪ್ನ ನೆಚ್ಚಿನ ಹುಡುಗ ಅಂತಲೇ ಆ ವ್ಯಕ್ತಿನ ಕರೀಬಹುದು. ಹೀಗಾಗಿ ಅತ್ಯುತ್ತಮ ಫೀಲ್ಡ್ ಮಾರ್ಷಲ್ ಅಂತಲೇ ಎಲ್ಲ ಕರೆದಿದ್ದಾರೆ. ಹೀಗಾಗಿ ಆ ವ್ಯಕ್ತಿಯ ಸ್ನೇಹ ಸೂತ್ರದ ಕಾರಣಕ್ಕಾಗಿ ಇದು ಸಹಜವಾಗಿ ಒಪ್ಪಿಗೆ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರ ಇದೆ. ಮಿಲಿಟರಿ ಡಿಪ್ಲೊಮೆಸಿ ಇದೆ. ಪಾಕಿಸ್ತಾನದ ಪ್ರಧಾನಿಗಿಂತಲೂ ಕೂಡ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಪಾಕಿಸ್ತಾನದ ಮುನೀರ್ ಅವರನ್ನು ನಂಬ್ತಾ ಇದ್ದಾರೆ. ಪಾಕಿಸ್ತಾನದ ಮುನೀರ್ನ ಪ್ರಧಾನ ಕಾರ್ಯದರ್ಶಿಯನ್ನು ನಂಬ್ತಾ ಇದ್ದಾರೆ. ಸರ್ಕಾರಕ್ಕಿಂತಲೂ ಹೆಚ್ಚಾಗಿ ವ್ಯಕ್ತಿಯೊಬ್ಬನನ್ನು ನಂಬ್ತಾ ಇರೋದು. ಹೀಗಾಗಿ ಇದು 2 ರಾಷ್ಟ್ರಗಳ ನಡುವೆ ಸಂಧಾನಕ್ಕೆ ವೇದಿಕೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಪಾಕಿಸ್ತಾನ ಅಂದುಕೊಂಡಂತೆ ಇದು ಸಹಾಯ ಆಗಬಹುದಾ? ಯಾಕಂದರೆ ಇರಾನ್ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಮುನೀರ್ ಅವರ ಸಹವಾಸ, ಪಾಕಿಸ್ತಾನದ ಸಹವಾಸ ಬೇಡುವಂತ ಅಲ್ಲಿಯ ಅಮೆರಿಕಾದ ಅವರು ಕೊಟ್ಟಂತಹ ಎಚ್ಚರಿಕೆ, ಅಮೆರಿಕಾದ ಗುಪ್ತಚರ ದಳ ಕೊಟ್ಟಂತಹ ಎಚ್ಚರಿಕೆ. ಆದರೆ ಮುನೀರ್ ಸಂಧಾನಕ್ಕಾಗಿ ನಾನು ಪ್ರಯತ್ನ ಪಡ್ತಿದ್ದೀನಿ, ಸಹಾಯ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುನೀರ್ ಇದ್ದರೆ ಅದು ಮೇಲ್ನೋಟಕ್ಕೆ ಸದ್ಯಕ್ಕೆ ಅಸಾಧ್ಯತೆ ಅಂತಲೇ ಕೂಡ ಹೇಳ್ಬೋದು. ಇದರ ಜೊತೆಗೆ ಭಾರತಕ್ಕೆ ಹೆಂಗೆ ಮುನೀರ್ ಮತ್ತು ಟ್ರಂಪ್ ಸ್ನೇಹ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗಬಹುದು? ಮೊದಲೇದು ಸಹಜವಾಗಿ ಜಮ್ಮು ಕಾಶ್ಮೀರ ವಿಚಾರ. ಭಾರತ ಏನು ಹೇಳುತ್ತೆ, ಜಮ್ಮು ಮತ್ತು ಕಾಶ್ಮೀರದ ಈ ಸಂಘರ್ಷ ಏನೇ ಇರಬಹುದು ಅದು ಪಾಕಿಸ್ತಾನ ಮತ್ತು ಭಾರತದ ನಡುವೆ, ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ 3ನೇ ಟೀಮ್ ಇದರಲ್ಲಿ ಎಂಟ್ರಿ ಆಗಬಾರ್ದು, 3ನೇ ದೇಶ ಇದರಲ್ಲಿ ಬರಬಾರ್ದು ಅಂತ ಬೇರೆ ಬೇರೆ ದೇಶಗಳು ಈ ಹಿಂದೆ ಇರಾನ್ನವರು ಕೂಡ ಅದರ ಬಗ್ಗೆ ಮಾತನಾಡಿದಾಗ ಭಾರಿ ಎಚ್ಚರಿಕೆಯನ್ನು ಇಂಡಿಯಾ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸಂಧಾನ ಯಶಸ್ವಿ ಆದರೆ ಅಮೆರಿಕಾದ ಮೇಲೆ ಈ ಬೆಲೆಯನ್ನು ಏರಿಸಬೇಕು ಅಂತ ಹಿಂದೆ ಡೊನಾಲ್ಡ್ ಟ್ರಂಪ್ ಸುಂಕವನ್ನೆಲ್ಲ ಏರಿಕೆ ಮಾಡಿದ್ರಲ್ಲ, ಮತ್ತೆ ಒನ್ಸ್ ಅಗೇನ್ ಪಾಕಿಸ್ತಾನ ಅದನ್ನು ಮಾಡಬಹುದು ಅಂತ ಭದ್ರತಾ ಹಿತಾಸಕ್ತಿಗಳ ಮೇಲೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ಬೋದು. ಯಾಕಂದರೆ ಪಾಕಿಸ್ತಾನ ತನ್ನ ಭಯೋತ್ಪಾದಕರ ಮುಖಾಂತರ ಪಹಲ್ಗಾಮ್ನಲ್ಲಿ 26 ಜನ ಮೃತಪಟ್ಟರು. ಅದಾಗಲೂ ಕೂಡ ಅಮೆರಿಕದ ಅಧ್ಯಕ್ಷರು ಏನು ಮಾಡಿದ್ರು, ಅವರನ್ನು ಹಾಡಿ ಹೋಗಲು ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಭಯೋತ್ಪಾದನೆಯ ಚಟುವಟಿಕೆಗಳು ಮತ್ತೆ ಅಂದರೆ ಪಾಕಿಸ್ತಾನದ ಜಾಸ್ತಿ ಆಗ್ಬೋದು, ಅದು ಭಾರತಕ್ಕೆ ಒಂದು ಎಫೆಕ್ಟನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಬಟ್ ಏನಾಗುತ್ತೆ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. ಇದರ ಜೊತೆಗೆ 3ನೇ ಸುದ್ದಿ, ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೌದಿ ಅರೇಬಿಯಾದ ರಿಯಾದ್ಗೆ ಭೇಟಿ ಕೊಟ್ಟಿದ್ದಾರೆ.
ಏನು ಉದ್ದೇಶ? ಹಾರ್ಮುಜ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅಮೆರಿಕ ಇರಾನ್ನ ಹಡಗುಗಳನ್ನು ಕಟ್ಟಿ ಹಾಕ್ತಾ ಇದೆ, ನೌಕಾ ದಿಗ್ಬಂಧನವನ್ನು ವಿಧಿಸ್ತಾ ಇದೆ. ನಿನ್ನೆ ಅಷ್ಟೇ ಭಾರತದ 2 ಹಡಗುಗಳ ಮೇಲೆ ಇರಾನ್ನ IRGC ಅವರು ದಾಳಿ ಮಾಡಿದ್ದನ್ನು ನೋಡಿದ್ದೇವೆ. ಇದೇ ಕಾರಣಕ್ಕಾಗಿ ಭಾರತಕ್ಕೆ ಒಂದು ಆತಂಕ ಶುರು ಆಗ್ಬಿಟ್ಟಿದೆ, ಇಂಧನದಲ್ಲಿ ಎಲ್ಲಿ ವ್ಯತ್ಯಯ ಆಗ್ಬಿಡುತ್ತೆ ಅಂತ. ಈ ಕಾರಣಕ್ಕಾಗಿ ಅವರು ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ರಿಯಾದ್ಗೆ ಭೇಟಿ ಕೊಟ್ಟಿದ್ದೇಕೆ ಅಜಿತ್ ದೋವಲ್? ಈ ಪ್ರಶ್ನೆ ಸಹಜವಾಗಿದೆ. ಹಾರ್ಮುಜ್ನಲ್ಲಿ ನಾನು ಅವಾಗಲೇ ಹೇಳಿದ ಹಾಗೆ ತೈಲ ಸಾಗಾಣಿಕೆಯ ಬಿಕ್ಕಟ್ಟು ಎದುರಾಗ್ತಾ ಇದೆ ಭಾರತದ ಮೇಲೆ. ಅದರ ನೇರ ಪರಿಣಾಮ, ಅತಿ ಹೆಚ್ಚು ಡಿಪೆಂಡೆನ್ಸಿ ನಾವು ಅದರ ಮೇಲೆ ಇದ್ದೀವಿ. ಅದರ ಮೇಲೆ ನಮಗೆ 85ರಿಂದ 90% ತೈಲ ಬೇರೆ ಬೇರೆ ದೇಶಗಳಿಂದಲೇ ಬರ್ತಾ ಇದೆ. ಅದರಲ್ಲೂ ಕೂಡ ಹಾರ್ಮುಜ್ನಲ್ಲಿ ಅತಿ ಹೆಚ್ಚಾಗಿ ನಾವು ಆಮದನ್ನು ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ IRGC ಅಲ್ಲಿ ಹಿಡಿತವನ್ನು ಸಾಧಿಸಿ ಇರಾನ್ ಒಂದು ವೇಳೆ ಅದರ ಮೇಲೆ ಹಿಡಿತವನ್ನು ಇಟ್ಕೊಂಡ್ಬಿಟ್ರೆ ಅದರ ಎಫೆಕ್ಟ್ ಭಾರತದ ಮೇಲೆ ಆಗ್ಬೋದು ಅಂತ. ಇಂಥದ್ದೊಂದು ಎಫೆಕ್ಟ್ ಆಗಬಾರ್ದು ಅಂತ ಹೇಳಿದ್ರೆ ಸೌದಿ ಅರೇಬಿಯಾದ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸುವ ಪ್ರಯತ್ನವನ್ನು ರಿಯಾದ್ನಲ್ಲಿ ಮಾಡಿದ್ದಾರೆ. ಸೌದಿ ಅರೇಬಿಯಾದ ರಿಯಾದಿಗೆ ಅವರು ಭೇಟಿ ಕೊಟ್ಟು ಸೌದಿ ಇಂಧನ ಸಚಿವ ಅಬ್ದುಲ್ ಜೀಜ್ ಬಿನ್ ಸಲ್ಮಾನ್ ಅವರನ್ನು ಭೇಟಿ ಮಾಡಿ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಪ್ರಾದೇಶಿಕ ಭದ್ರತೆಯ ಬಗ್ಗೆ ವಿದೇಶಾಂಗ ಸಚಿವರ ಜೊತೆಗೆ ಕೂಡ ಇದೀಗ ಅವರು ಮಾತುಕತೆಯನ್ನು ನಡೆಸಿರೋದು. ಇದರ ಜೊತೆಗೆ ಇರಾನ್ ಮತ್ತು ಇಸ್ರೇಲ್ ಮಧ್ಯಸ್ಥಿಕೆ ವಹಿಸುತ್ತಾ ಭಾರತ ಅನ್ನುವಂಥ ಪ್ರಶ್ನೆ. ಈ ಹಿಂದೆ ಇರಾನ್ನ ನಾಯಕರುಗಳೆಲ್ಲ ಹೇಳಿದ್ರು ಭಾರತ ಅದರ ಮಧ್ಯಸ್ಥಿಕೆಯನ್ನು ವಹಿಸಬಹುದು, ಆ ಕೆಪಾಸಿಟಿ ಇದೆ ಅಂತ. ಹಿಂದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆದಾಗಲೂ ಕೂಡ ಆ ಹೇಳಿಕೆಗಳು ಬಂದಿತ್ತು. ಬೇರೆ ಬೇರೆ ಜಾಗತಿಕವಾಗಿ ಯುದ್ಧಗಳು ಆದಾಗಲೂ ಕೂಡ ಭಾರತ ಅದರ ಮಧ್ಯಸ್ಥಿಕೆಯನ್ನು ವಹಿಸಬಹುದು ಅಂತ ಹೇಳಾಗಿತ್ತು. ಹಾಗಾದರೆ ಪಾಕಿಸ್ತಾನ ಇವತ್ತು ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಭಾರತ ಅಂಥದ್ದೊಂದು ಮಧ್ಯಸ್ಥಿಕೆಯನ್ನು ವಹಿಸಬಹುದಾ? ಅದರ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಈ ಯುದ್ಧ ನಿಲ್ಲಬೇಕು ಅಂತ ಬಯಸ್ತಾ ಇರುವಂಥ ದೇಶ ಯಾವುದು? ಸೌದಿ ಅರೇಬಿಯಾ. ಸೌದಿ ಅರೇಬಿಯಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊಡೆತಗಳು ಬಿದ್ದಿದೆ. ಹೀಗಾಗಿ ಸೌದಿ ಅರೇಬಿಯಾದ ಮುಖಾಂತರ ಒಂದು ಸಂಧಾನ ಸೂತ್ರಧಾರಿಯಾಗಿ ಭಾರತ ಏನಾದರೂ ಕೆಲಸ ಮಾಡಬಹುದಾ? ಇಂಥದ್ದೊಂದು ಪ್ರಶ್ನೆಗಳಿದೆ. ಅದರ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಎನ್ನುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ ಉದ್ದೇಶ ಏನು ಅಂತ ಹೇಳಿದರೆ IMEC ಕಾರಿಡಾರ್ಗೆ ಮರುಜೀವ ಕೊಡುವಂಥ ಸಾಧ್ಯತೆ ಇದೆ. ಏನಿದು IMGC ಕಾರಿಡಾರ್? ಇದು ಭಾರತ ಮತ್ತು ಯುರೋಪಿಯನ್ ರಾಷ್ಟ್ರಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡುವಂತಹ ಯೋಜನೆ. ಈ ಯೋಜನೆಗೆ UAE ಬರುತ್ತೆ, ಸೌದಿ ಅರೇಬಿಯಾ ಬರುತ್ತೆ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಬರುತ್ತೆ. ಈ ಯುದ್ಧದಿಂದ ಇದು ಸ್ಥಗಿತ ಆಗಿಬಿಟ್ರೆ ಈ ಯೋಜನೆಗೆ ದೊಡ್ಡ ಹೊಡೆತ ಬೀಳುತ್ತೆ ಎನ್ನುವಂಥ ಆತಂಕ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಹೊಡೆತ ಬೀಳಬಾರದು ಅಂತ IME ಅಂತ ಹೇಳಿದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕಾನಮಿಕ್ ಕಾರಿಡಾರ್ ಅಂತ ಕರೀತಾರೆ ಇದನ್ನು. ಇದಕ್ಕೇನು ಹಾರ್ಮುಜ್ಗೆ ಪರ್ಯಾಯವಾಗಿ ಇದು ಕೆಲಸ ಮಾಡುವಂಥದ್ದು. ಇದರ ಜೊತೆಗೆ ಈ ಒಟ್ಟಾರೆ ಯೋಜನೆಯಲ್ಲಿ ಭಾರತ ಬರುತ್ತೆ, ಸೌದಿ ಅರೇಬಿಯಾ ಬರುತ್ತೆ, UAE ಬರುತ್ತೆ, ಯುರೋಪಿಯನ್ ಯೂನಿಯನ್ ಬರುತ್ತೆ, ಫ್ರಾನ್ಸ್ ಬರುತ್ತೆ, ಜರ್ಮನಿ ಬರುತ್ತೆ, ಇಟಲಿಗಳು ಬರುತ್ತೆ. ಇದರ ಜೊತೆಗೆ ಏನಾಗುತ್ತೆ, ಸೌದಿ ಅರೇಬಿಯಾ ಈ ಯೋಜನೆಯ ಈ ಕಾರಿಡಾರ್ನ ಕೇಂದ್ರ ಬಿಂದುವಾಗಿ ಕೆಲಸ ಮಾಡುತ್ತೆ. ಯಾಕೆ? ಇದು ಹಣದ ವಿಚಾರದಲ್ಲಾಗಿರ್ಬೋದು, ಈ ಯೋಜನೆಯನ್ನು ಯುರೋಪಿಯನ್ ತನಕವೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಸೌದಿ ಅರೇಬಿಯಾ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಈ ಯುದ್ಧದ ಕಾರಣಕ್ಕಾಗಿ ಇದು ಸ್ಥಗಿತ ಆಗಬಾರದು ಮತ್ತು ಮುಂದಿನ ಯೋಜನೆಗಳು ಕಂಟಿನ್ಯೂ ಆಗಬೇಕು ಅನ್ನೋದು ಭಾರತದ ಬಯಕೆ ಆಗಿದೆ. ಹೀಗಾಗಿ ಈ ಯೋಜನೆಗೆ ಒಂದು ಪುನರ್ ಆರಂಭ ಕೊಡೋದಕ್ಕೆ, ಮರುಜೀವ ಕೊಡೋದಕ್ಕೆ ಸೌದಿ ಅರೇಬಿಯಾದ ಜೊತೆಗೆ ಏನಾದರೂ ಚರ್ಚೆಗಳನ್ನು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಇದೆ. ಇದರ ಜೊತೆಗೆ ಭಯೋತ್ಪಾದನೆ ನಿಗ್ರಹ ಮತ್ತು ಭದ್ರತೆ. ಭಾರತದ ಉದ್ದೇಶ ಅಥವಾ ಭಾರತ ಜಾಗತಿಕವಾಗಿ ಮಾತನಾಡಿದಾಗ, ವಿಶ್ವಸಂಸ್ಥೆಯಲ್ಲಿ ಹೇಳಿದಾಗ ನಾವು ಒಗ್ಗಟ್ಟಾಗಿ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡೋಣ ಅಂತ. ಅದು ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಗಳಾಗಿರ್ಬೋದು, ಜಾಗತಿಕವಾಗಿ ಯಾವುದೇ ಭಯೋತ್ಪಾದನಾ ದಾಳಿಗಳಾದಾಗಲೂ ಕೂಡ ಭಾರತ ಅದನ್ನು ಖಂಡಿಸಿದೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧದ ಸಮಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗಬಹುದು ಎನ್ನುವಂಥ ಆತಂಕ ಏನಿದೆ ಅದನ್ನು ನಿಗ್ರಹ ಮಾಡೋದಕ್ಕೆ, ಅದನ್ನು ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ಇವರು ಕೆಲಸವನ್ನು ಮಾಡ್ತಾ ಇರೋದು. ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ. ಇದರಲ್ಲಿ ಪ್ರಮುಖವಾಗಿ ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಂಘಟನಾತ್ಮಕವಾಗಿ ನಾವು ಕೆಲಸ ಮಾಡೋಣ ಅಂತ ಭಾರತ ಯಾವಾಗಲೂ ಕೂಡ ಪ್ರತಿಪಾದನೆ ಮಾಡ್ಕೊಂಡು ಬರ್ತಾನೆ ಇದೆ. ಅದರ ಭಾಗವಾಗಿ ಗುಪ್ತಚರ ಮಾಹಿತಿ ಹಂಚಿಕೆ ಆಗಿರ್ಬೋದು, ಕಡಲ ಭದ್ರತೆ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸಹಕಾರವನ್ನು ಹಂಚಿಕೊಳ್ಳೋಣ ಎನ್ನುವಂತಹ ಮಾತುಕತೆಗಳನ್ನು ಸೌದಿ ಅರೇಬಿಯಾದ ಜೊತೆಗೆ ಅಜಿತ್ ದೋವಲ್ ಅವರು ಮಾಡಿದ್ದಾರೆ ಅಂತ. ಇದರ ಜೊತೆಗೆ ದೋವಲ್ ರಿಯಾದ್ ಭೇಟಿ ಯಾಕೆ ಮಹತ್ವ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕೆ ಮಹತ್ವ? ಹಾರ್ಮುಜ್ ಉದ್ವಿಗ್ನತೆ ಉತ್ತುಂಗದಲ್ಲಿರುವಂತಹ ಸಮಯದಲ್ಲಿ ಭೇಟಿಯಾಗಿದೆ. ನಾನು ಆವಾಗಲೇ ಹೇಳಿದೆ, ಹಾರ್ಮುಜ್ನಲ್ಲಿ ಅನುಮತಿ ಕೊಟ್ಟು ಅದಾದ ನಂತರ ಅನುಮತಿಯನ್ನು ನಿರಾಕರಿಸಿ ಭಾರತದ 2 ಹಡಗುಗಳ ಮೇಲೆ IRGC ಅವರು ದಾಳಿ ಮಾಡಿದರು. ಈ ದಾಳಿಯಿಂದ ಭಾರತ ಅದನ್ನು ಪ್ರಶ್ನೆ ಮಾಡಿದೆ, ಇರಾನ್ನವರನ್ನು ಕೇಳಿದ್ದಾರೆ, ಸಮನ್ಸ್ ಕೊಟ್ಟಿದ್ದಾರೆ, ಯಾಕೆ ಹಿಂಗಾಯಿತು, ಏನು ಎತ್ತ ಎಲ್ಲವನ್ನು ಕೂಡ ಕೇಳಿದ್ದಾರೆ. ಭಾರತಕ್ಕೆ ಬೇಕಾಗಿರೋದು ಇಂಧನ ಭದ್ರತೆ.
ಮೊನ್ನೆ ಲೋಕಸಭೆಯಲ್ಲಿ ಪ್ರಧಾನಿಗಳು ಮಾತನಾಡ್ತಾ ಈ ಹಿಂದೆ ನಾವು 20 ದೇಶಗಳಿಂದ ಮಾತ್ರ ಆಮದು ಮಾಡ್ಕೊಳ್ತಾ ಇದ್ದೀವಿ, ಇವತ್ತು 41 ದೇಶಗಳಿಂದ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರುವಂತಹ ತೈಲದ ಪ್ರಮಾಣ ಜಾಸ್ತಿ ಇದೆ. ಸೌದಿ ಅರೇಬಿಯಾದ ಮೇಲೆ ನಾವು ಡಿಪೆಂಡೆನ್ಸಿ ಆಗಿದ್ದೀವಿ. ಬೇರೆ ಬೇರೆ ಕತಾರ್ ಆಗಿರೋದ್ರಿಂದ ಬಹರೇನ್ ಆಗಿರ್ಬೋದು, ಅದು ರಸಗೊಬ್ಬರ ಆಗಿರ್ಬೋದು, LPG ಆಗಿರ್ಬೋದು, ಕಚ್ಚಾ ತೈಲ ಆಗಿರ್ಬೋದು, ಈ ಡಿಪೆಂಡೆನ್ಸಿ ಜಾಸ್ತಿ ಆಗಿರೋದ್ರಿಂದ ಈ ವಿಚಾರದಲ್ಲಿ ಭದ್ರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಈ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ. ಇದರ ಜೊತೆಗೆ ಭಾರತದ ಮೇಲೆ ಯಾವೆಲ್ಲ ಪರಿಣಾಮ ಬೀರಬಹುದು, ಈ ಪ್ರಶ್ನೆಗೆ ಭಾರತದ ಆರ್ಥಿಕತೆ ಮತ್ತು ಹಣದುಬ್ಬರದ ಮೇಲೆ ಒತ್ತಡ ಹೆಚ್ಚಾಗಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಇದರ ಜೊತೆಗೆ ಕಡಲ ವ್ಯಾಪಾರದ ಮೇಲೆಯೂ ಕೂಡ ಇದು ಪರಿಣಾಮವನ್ನು ಬೀರಬಹುದು. ಇದರ ಜೊತೆಗೆ ಪರ್ಯಾಯ ಇಂಧನ ಮೂಲಗಳು, ಪೂರೈಕೆ ಮಾರ್ಗಗಳ ಮೇಲೆ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಪ್ರಧಾನಿಗಳು ಅದನ್ನು ಹೇಳಿದ್ದಾರೆ, ಪರ್ಯಾಯ ಮೂಲಗಳತ್ತ ನಾವೆಲ್ಲ ಕೆಲಸ ಮಾಡಬೇಕು. ಅದರ ಜೊತೆಗೆ ಹಾರ್ಮುಜ್ನಲ್ಲಿ ಏನಾದರೂ ಉದ್ವಿಗ್ನತೆ ಹೆಚ್ಚಾಗ್ಬಿಟ್ರೆ ತೈಲ ಬೆಲೆಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಪರ್ಯಾಯದ ಆಪ್ಷನ್ಗಳತ್ತ ನಾವೆಲ್ಲ ಹೋಗಬೇಕಾಗಿದೆ ಅಂತ ಅವರೆಲ್ಲ ಹೇಳಿದ್ದಾರೆ. ಮತ್ತೊಂದು ಕಡೆ ಭಾರತದ ಆರ್ಥಿಕತೆ ಹಣದುಬ್ಬರ ಹೆಚ್ಚಳ ಆಗ್ಬೋದು ಎನ್ನುವಂತಹ ಸಾಧ್ಯತೆಗಳಿದೆ. ಪರ್ಯಾಯ ಇಂಧನ ಮೂಲಗಳು ಮತ್ತು ಪೂರೈಕೆ ಮಾರ್ಗಗಳ ಅಂದರೆ ಬೇರೆ ಬೇರೆ ಮಾರ್ಗ, ಹಾರ್ಮುಜನ್ನು ಹೊರತುಪಡಿಸಿ ಒಮಾನ್ ಕೊಲ್ಲಿ ಆಗಿರ್ಬೋದು, ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಭಾರತಕ್ಕೆ ತರಬಹುದಾದಂಥ ತೈಲ ಮಾರ್ಗಗಳೇನೇನಿದೆ ಆ ಅವಕಾಶಗಳನ್ನು ಬಳಸಿಕೊಳ್ಳುವುದಕ್ಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಈ ಭಾರತದ ಪ್ರಯತ್ನವಾಗಿ ಅಜಿತ್ ದೋವಲ್ ಅವರ ಈ ಭೇಟಿ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಈ ಭೇಟಿಯಿಂದ ಯಾವೆಲ್ಲ ಸಾಧ್ಯತೆಗಳಾಗುತ್ತೆ, ಇದರಿಂದ ಭಾರತಕ್ಕೆ ಏನು ಲಾಭ ಆಗುತ್ತೆ ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ ಅಜಿತ್ ದೋವಲ್ ಅವರ ಸೌದಿ ಅರೇಬಿಯಾದ ಪ್ರವಾಸ ಭಾರತಕ್ಕೆ ಒಂದು ಅತ್ಯುತ್ತಮವಾದ ಮಾರ್ಗವನ್ನು ತಂದುಕೊಡ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಇದೀಗ ಸದ್ಯಕ್ಕೆ ಶುರುವಾಗಿದೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.